ರಾಯಚೂರು ವಾರ್ತೆಗಳನ್ನು ಪ್ರಯತ್ನಿಸುತ್ತಿರುವರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರತ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ್ ಸ್ಕೂಲ್, ಗಂಜ್ ರೋಡ್, ರಾಯಚೂರು. We teach students in the unique way to remember what they are taught. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Proper sanitation for students. ಪ್ರಾರ್ಥನಾ ಪ್ರೈಮರಿ ಅಂಡ್ ಹೈಸ್ಕೂಲ್, ಅಶ್ವಿನಿ ಕಾಲೋನಿ, ಮಡ್ಡಿಪೇಟ್, ಗದ್ವಾಲ್ ರೋಡ್, ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್, SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ, ರಾಯಚೂರು. ಬಾಲ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ನಮಸ್ಕಾರ. ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತ್ರೈಮಾಸಿಕ ತಾಲೂಕು ಕೆಡಿಪಿ ಸಭೆ. ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸದಿದ್ದರೆ ಅಧಿಕಾರಿಗಳ ವಿರುದ್ಧ ಕ್ರಮ. ಶಾಸಕ ಬಸನಗೌಡ ದದ್ದಲ್ ಎಚ್ಚರಿಕೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಪ್ರಧಾನಿ ಭಾವಚಿತ್ರಕ್ಕೆ ಶ್ರದ್ಧಾ ಮಾಡಿ ಪ್ರತಿಭಟನೆ ನಡೆಸಿದ ಜೆಡಿಎಸ್ ಕಾರ್ಯಕರ್ತರು. ಸಕಾಲ ಯೋಜನೆಯಡಿ ಸಲ್ಲಿಕೆಯಾದ ಅರ್ಜಿಗಳ ತ್ವರಿತ ವಿಲೇವಾರಿ ಮಾಡದಿದ್ದರೆ ಅಧಿಕಾರಿಗಳಿಗೆ ದಂಡ. ಅಪರ ಜಿಲ್ಲಾಧಿಕಾರಿ ದುರ್ಗೇಶ್. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ವೇತನ ಖಾತ್ರಿಗೆ ಆಗ್ರಹಿಸಿ ಜುಲೈ 10ರಿಂದ ಕೆಲಸ ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಪ್ರತಿಭಟನೆ. NS ವೀರೇಶ್. ಕೊರೋನಾ ಸೋಂಕಿತರ ಶವ ಪೋತ್ಗಲ್ ಗ್ರಾಮದ ಬಳಿ ಹೂಳುವುದನ್ನು ವಿರೋಧಿಸಿ ಗ್ರಾಮಸ್ಥರಿಂದ ಮನವಿ. ಸ್ವಯಂ ವೇತನ ಶ್ರೇಣಿಯ ಮುಖ್ಯಾಧಿಕಾರಿ ಆದೇಶ ಹಿಂಪಡೆಯಲು ಕರ್ನಾಟಕ ರಕ್ಷಣಾ ಸೇನೆ ಆಗ್ರಹ. ವಿಕಲಚೇತನರಿಗೆ 5,000 ಆರ್ಥಿಕ ನೆರವು ನೀಡಲು ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ. ಮಹಿಳೆಯರಿಗೆ ಸಹಾಯಧನ ಚೆಕ್ ವಿತರಣೆ. ಮಹಿಳೆಯರು ಸ್ವಾವಲಂಬಿಗಳಾಗಲು ದದ್ದಲ್ ಬಸವನಗೌಡ ಸಲಹೆ. ಕೊರೋನಾ ಸೋಂಕು ಹೆಚ್ಚಳ. ಹೆರಿಗಾರ ಸ್ವಯಂ ಪ್ರೇರಿತ ಬಂದ್. ವ್ಯಾಪಾರ ವಹಿವಾಟು ಸ್ಥಗಿತ. ಕೊರೋನಾ ಸೋಂಕು ಪೀಡಿತ 2 ಸಾವು. ಕೋವಿಡ್ ನಿಯಮಗಳಂತೆ ಅಂತ್ಯ ಸಂಸ್ಕಾರ. ರಾಯಚೂರು ಗ್ರಾಮೀಣ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕುರುಡಿ ಗ್ರಾಮದಲ್ಲಿ ಕುಡಿಯುವ ನೀರು ಬಳಕೆ ಮಾಡುತ್ತಿದ್ದ ಕೆರೆಗೆ ತಿಂಗಳ ಒಳಗೆ ನೀರು ಹರಿಸದಿದ್ದರೆ ಸಂಬಂಧಪಟ್ಟ ಅಧಿಕಾರಿಯನ್ನು ಅಮಾನತ್ಗೆ ಶಿಫಾರಸು ಮಾಡಬೇಕಾಗುತ್ತದೆ ಎಂದು ಶಾಸಕ ದದ್ದಲ್ ಬಸನಗೌಡ ಎಚ್ಚರಿಕೆ ನೀಡಿದ್ದಾರೆ.
ರಾಯಚೂರು ಗ್ರಾಮೀಣ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕುರುಡಿ ಗ್ರಾಮದಲ್ಲಿ ಕುಡಿಯುವ ನೀರು ಬಳಕೆ ಮಾಡುತ್ತಿದ್ದ ಕೆರೆಗೆ ತಿಂಗಳ ಒಳಗೆ ನೀರು ಹರಿಸದಿದ್ದರೆ ಸಂಬಂಧಪಟ್ಟ ಅಧಿಕಾರಿಯನ್ನು ಅಮಾನತ್ಗೆ ಶಿಫಾರಸು ಮಾಡಬೇಕಾಗುತ್ತದೆ ಎಂದು ಶಾಸಕ ದದ್ದಲ್ ಬಸನಗೌಡ ಎಚ್ಚರಿಕೆ ನೀಡಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಜಲ ನಿರ್ಮಲ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕ್ ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುರುಡಿ ಗ್ರಾಮದಲ್ಲಿರುವ ಕೆರೆಗೆ ನೀರು ಹರಿಸುವಂತೆ ಸೂಚನೆ ನೀಡಿ ಹಲವು ದಿನಗಳು ಕಳೆದರೂ ಸಹ ನೀರು ಹರಿಸುವಲ್ಲಿ ಇರುವ ತಾಂತ್ರಿಕ ಸಮಸ್ಯೆ ಏನು ಎಂದು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಇಇ ಗಣಪತಿ ಸಾಕ್ರೆ ಅವರನ್ನು ಪ್ರಶ್ನಿಸಿದರು. ಕೆರೆಗೆ ಶುದ್ಧ ಕುಡಿಯುವ ನೀರು ಹರಿಸಲು ಪ್ರಸ್ತುತ ಸಾಧ್ಯವಾಗುತ್ತಿಲ್ಲ, ಮುಂದಿನ ದಿನಗಳಲ್ಲಿ ಹರಿಸಲಾಗುತ್ತದೆ ಎಂದು ಸಭೆಗೆ ತಿಳಿಸಿದಾಗ ಆಗ ಶಾಸಕರು ಮಧ್ಯಪ್ರವೇಶಿಸಿ ಗ್ರಾಮಸ್ಥರು ಬಳಕೆ ಮಾಡುವುದಕ್ಕೆ ಮಾತ್ರ ಇದೆ ನೀರು ಹರಿಸಲು ಎಂದು ಸೂಚನೆ ನೀಡಿದರು. ಕೆರೆ ನಿರ್ವಹಣೆ ಮಾಡುತ್ತಿರುವ ಜೆಇ ಮಾನಪ್ಪ ಅವರು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು ಇವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಗ್ರಾಮ ವಿಕಾಸ್ ಯೋಜನೆಯಡಿಯಲ್ಲಿ ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಬೇಕು. ಈಗಾಗಲೇ ಅಳವಡಿಸಿದ ದೀಪಗಳು ಉರಿಯುತ್ತಿಲ್ಲ. ಈ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ರಾಯಚೂರು ತಾಲೂಕು ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ ಭೂಮಿ ದಾನ ಮಾಡಿರುವ ಸ್ಥಳವನ್ನು ಶೀಘ್ರ ಶಿಕ್ಷಣ ಇಲಾಖೆಯು ನೋಂದಣಿ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ದಾನ ಮಾಡಿರುವ ಭೂಮಿಗೆ ಅಡ್ಡಿ ತೆಗೆಯಲಿದ್ದಾರೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚಿಸಿದರು. ಹೊಸದಾಗಿ ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿ ಭೂಮಿಯ ಕೊರತೆ ಕಂಡುಬಂದಲ್ಲಿ ಭೂಮಿ ಖರೀದಿಸಲು ಅನುದಾನ ನೀಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ಮಿಸಿರುವ ತಾಲೂಕಿನ ಆಪಲ್ದಿನ್ನಿ ಗ್ರಾಮದಲ್ಲಿ ವಸತಿ ನಿಲಯಕ್ಕೆ ನೀರಿನ ಸಂಪರ್ಕ ಅಳವಡಿಸಬೇಕೆಂದರು. ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನೆ ಮಾಡಿ ಬಾಕಿ ಇರುವ ಎಲ್ಲ ಕಾಮಗಾರಿಯನ್ನು ಸಕಾಲಕ್ಕೆ ಪೂರ್ಣಗೊಳಿಸಬೇಕೆಂದರು. ಸಭೆಯ ನಡುವಳಿಗಳು 1 ವಾರ ಮುಂಚಿತವಾಗಿ ನೀಡಬೇಕು. ಆದರೆ ಸಭೆಯ 1 ದಿನ ಮುಂಚಿತ ನೀಡಿದರೆ ಹೇಗೆ? ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಅವರನ್ನು ಶಾಸಕರು, ಜಿಲ್ಲಾ ಪಂಚಾಯಿತಿ ಸದಸ್ಯರು ಪ್ರಶ್ನಿಸಿದರು. ಮುಂದಿನ ದಿನಗಳಲ್ಲಿ 15 ದಿನಗಳ ಮುಂಚಿತವಾಗಿ ನಡುವಳಿ ನೀಡಬೇಕೆಂದರು. ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ವೈರಸ್ ನಿಯಂತ್ರಿಸಲು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ. ಕೊರೋನಾ ಮಧ್ಯೆಯೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಗತಿ ನೀಡುವ ಉದ್ದೇಶದಿಂದ ಸಭೆಯನ್ನು ಕರೆಯಲಾಗಿದೆ ಎಂದರು. ತಾಲೂಕು ಜಿಲ್ಲೆ ರಾಜ್ಯ ಮಟ್ಟಕ್ಕೆ ಹಾಗಾಗಿ ಕೆಲವು ಸಭೆಗಳು ಕೂಡ ನಾವು ಮಾಡಲೇಬೇಕಾಗ್ತದೆ. ಈಗ ನಾವು ಯಾರು ಕೂಡಕ್ಕಾಗಲ್ಲ, ಯಾಕಂದ್ರೆ ನಾವು ನಮ್ಮ ಕರ್ತವ್ಯಗಳನ್ನು ನಾವು ಮಾಡಲೇಬೇಕಾಗ್ತದೆ. ಏನೇ ರಿಸ್ಕ್ ಇದ್ರೂ ಕೂಡ ಆ ರಿಸ್ಕ್ ಕೂಡ ನಾವು ತಗೊಂಡು ಆ ಕೆಲಸಗಳನ್ನ ಸಾರ್ವಜನಿಕರ ಸಲುವಾಗಿ ಅವರು ಹಿತದೃಷ್ಟಿಯಿಂದ ಮತ್ತು ಆ ಸಾರ್ವಜನಿಕರಿಗೆ ಏನ್ ಲಭ್ಯತೆಗಳನ್ನ ತಲುಪಬೇಕಾದಾಗ ನಾವು ಸಭೆಗಳನ್ನ ಮಾಡಲೇಬೇಕಾಗ್ತದೆ. ಹಾಗಾಗಿ ತಾವೇನು ಅಧಿಕಾರಿಗಳು ಕೂಡ ಬಹಳಷ್ಟು ಕ್ವಾರಂಟೈನ್ ಡ್ಯೂಟಿಗಳಲ್ಲಿ ತಾವಿದ್ರಿ, ಕ್ವಾರಂಟೈನ್ ಡ್ಯೂಟಿಗಳಲ್ಲಿ ಇದ್ರಿ, ಸೀಲ್ ಡೌನ್ ಇರೋದಲ್ಲಿ ಇದ್ರಿ, ಎಲ್ಲರೂ ಕೂಡ ಆ ಕೆಲಸದಲ್ಲಿ ತಾವು ನಿರಂತರವಾಗಿ ಸುಮಾರು 3 ತಿಂಗಳಿಂದ ತಾವು ಮಾಡ್ತಾ ಇದ್ರಿ. ಆದ್ರೆ ಇವತ್ತಿನ ಸಭೆಯಲ್ಲಿ ಕೂಡ ವಿಶೇಷವಾಗಿ ನಾವು ಕೂಡ ಆ ಕೊರೋನಾ ಬಗ್ಗೆ ಕೂಡ ಚರ್ಚೆಗಳನ್ನು ಮಾಡುವಂತದ್ದಾಗಿರ್ಬೋದು ಮತ್ತು ನಮ್ಮ ಏನು ಇಲ್ಲಿವರೆಗೂ ನಮಗೇನು ಕ್ಷೇತ್ರಗಳಲ್ಲಿ ಕೆಲಸಗಳ ಏನು ಪ್ರಗತಿಗಳಲ್ಲಿ ಇದೆ ಮತ್ತು ಯಾವ ಕುಂಠಿತ ಆಗಿದೆ ಅಂತ ಹೇಳಿ ಅದರ ಬಗ್ಗೆ ಕೂಡ ಕೆಲವೊಂದು ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಗಳನ್ನು ಹಾಕಿರುವಂತಹ. ಹಾಗಾಗಿ ಎಲ್ಲ ಅಧಿಕಾರಿ ಮಿತ್ರರು ಕೂಡ ತಾವು ಮಹಾಮಾರಿ ಕೊರೋನಾದಲ್ಲಿ ತಾವು ಕೆಲಸ ಮಾಡ್ತಾರೆ, ತಮ್ಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಈ ಒಂದು ಬೆಳೆ ಸಭೆ ಸಂಬಂಧ ನಮಗೆ ಸೂಚನೆಗಳು ನೀಡಲಾಗಿದೆ ಸರ್. ಅದರಂತೆ ನಾವು ನಮ್ಮ ಸಿಬ್ಬಂದಿಗಳಿಗೆಲ್ಲ ಎಚ್ಚರಿಕೆ ನೀಡಿ ಮತ್ತೆ ಮುಂದಿನ ಒಂದು ಸಭೆ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಲೋಪದೋಷ ಆಗದಂತೆ ಮೇಲ್ವಿಚಾರಣೆ ಮಾಡಬೇಕಂತ ಸೂಚನೆ ಮಾಡಿ ಅವರು ಸೂಚನೆ ಪತ್ರ ನೀಡಿದೆ ಸರ್. ಸೋಮಶೇಖರ್ ಪಾಟೀಲ್ ಕರೆಸಿ ಸಭೆ ಮಾಡಿ ಮತ್ತೆ ಅವ್ರಿಗೆ ತಮ್ಮ ಸೂಚನೆಗಳನ್ನು ನೀಡಲಾಗಿದೆ ಸರ್. ಅವರಿಗೆ ಮುಂದಿನ ಹಂಗಾಮದಲ್ಲಿ ಯಾವುದೇ ತರ ಲೋಪದೋಷ ಆಗದಂತೆ ನಾವು ಕ್ರಮ ಕೈಗೊಳ್ತೀವಿ ಸರ್. ಎರಡನೇದು ಸರ್, 2019-20 ಸಾಲ ಕ್ಲೇಮ್ ಮೊತ್ತ ಇನ್ನು ಪಾವತಿ ಬಾಕಿ ಇರುತ್ತೆ ಸರ್. ಜುಲೈ 20 ನಂತರ ಪಾವತಿಗೆ ಆಗುತ್ತೆ ಅಂತ ಹೇಳಿ ಸರ್ಕಾರ ನಾಳೆ ನಮ್ಗೆ ಕೊಡ್ತಾರೆ. ಈ ಬುಕ್ಲೆಟ್ಗಳು ಕೊಟ್ಟರೆ ನಿಮಗೆ ಬುಕ್ಲೆಟ್ಸ್ಗಳು ಮೊನ್ನೆ ಸಾಯಂಕಾಲ ಬಂದು ಕೊಡ್ತಾರೆ. ಈಗ ಯಾರೇ ನಮ್ಮ ಜನಪ್ರತಿನಿಧಿಗಳಲ್ಲೂ ಅಧಿಕಾರಿ, ನಾನು 15 ಡೇಸ್ ಆಯ್ತು ನಾನು ನಿಮಗೆ ಕ್ರೆಡಿಟ್ ಅಲ್ಲ ಆಗ್ಲಿ. ನಾನು ಹೇಳ್ತೀನಿ, ಈಗ ನಮಗ್ ಕೂಡ 2 ದಿವಸಕ್ಕೆ ಕೇಳ್ಕೊಟ್ರೆ ನಾನು ಹೆಂಗ್ ಓದ್ಕೋಬೇಕು? ಇವತ್ತು ನೀನೇ ಕೊಟ್ರೆ ನಾನು ಏನು ಓದಿದ್ರೆ ನಾನು ಏನ್ ಮಾತಾಡ್ಬೇಕು? ಈಗ ಇರೋದು ನಮ್ಗೆ ಒಂದಿನ ಟೈಮ್ ಇರೋದಿಲ್ಲ ಮಾತಾಡೋದು. ಈಗ ನೀವು ಮುಂಚಿತವಾಗಿ ಬುಕ್ಲೆಟ್ಗಳು ನೀವು ಅಧಿಕಾರಿಗಳಿಗೆ ಹೇಳ್ಬೋದು ಸೂಚನೆ. 7 ದಿವಸ ಬಿಫೋರ್ ನೀವು ಇನ್ನು 15 ದಿವಸ ಯಾಕೆ 1 ತಿಂಗಳು ತಗೋರಿ ನಮ್ಮ ಟೈಮ್.
ನಾನು 1 ತಿಂಗಳು ಮೊದಲು ಕೊಡ್ತೀನಿ. ಕೆಲವು ಡಿಪಾರ್ಟ್ಮೆಂಟ್ಸ್ ಜಲ್ದಿ ಕೊಡ್ತಾರೆ ಸರ್, ಕೆಲವರು ಲೇಟ್ ಆಗಿ ಯಾರು ಕೊಟ್ಟಿಲ್ಲ ಅವ್ರ ಮೇಲೆ ನೋಟಿಸ್ ಕೊಡ್ರಿ, ಆಕ್ಷನ್ ಮಾಡಿ. ಏನಾಗ್ತದ ಈಗ ನಾವು ಸಭೆಗೆ ಇದು ಓದ್ಕಿಂತ ಬಂದಿಲ್ಲ ಅಂದ್ರೆ, ಈಗ ನಾನು ಓದಿಲ್ಲ, ಒಟ್ಟು ಏನು ಓದಿಲ್ಲ ಆಗಿಲ್ಲ. ಈಗ ನಿನ್ನೆ ಕೊಟ್ರಿ ನನಗೆ ತಂದು ಕೊಟ್ರಿ, ನಾನು ಏನಾಗ್ತದೆ ನಿನ್ನೆ ಮೊನ್ನೆ ಕೊಟ್ರಿ. ಅದಕ್ಕೆ ಈಗೇನಾಗಿದೆ, ಈಗ ಕೊರೋನಾದಾಗ ಸ್ವಲ್ಪ ಎಲ್ಲ ಕ್ವಾರಂಟೈನ್ ಆಗ್ಯಾರ, ಅವೆಲ್ಲ ಸ್ವಲ್ಪ ಅವೆಲ್ಲ ಆ ಡ್ಯೂಟಿಯಲ್ಲಿ ಬಹಳ ಭಾಗವಹಿಸ್ತಾರ. 7 days ಬಿಫೋರ್ ನಲ್ಲಿ ಬುಕ್ಲೆಟ್ ರೆಡಿ ಆಗಿ ಕೊಡ್ಬೇಕು, ಬರೀ ನೋಟಿಸ್ ಅಲ್ಲ. ನನಗೆ 7 days ಬಿಫೋರ್ ಕೊಟ್ರೆ ನಾವು ಅದ್ರ ಬಗ್ಗೆ ಎಲ್ಲಾ ಜನ ಗೊತ್ತಿದ್ರು. ನಾವು ಹಿಂದಿನ ಸಭೆಯೊಳಗೆ ಏನ್ ಮಾತಾಡಿದೀವಿ, ಆಮೇಲೆ ಏನೇನು ಅವರು ಜಾರಿ ಮಾಡಿದಾರೆ ಇಲ್ಲಿ ಬಂದದ ಅಂತ ಹೇಳಿ ನಾವು ಸ್ಟಡಿ ಮಾಡ್ಕೊಂಡು ಬಂದ್ರೆ ಇಲ್ಲಿ ಮಾತಾಡಕ್ಕಿರ್ತದೆ. ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸುವ ಕಾರ್ಯಕ್ರಮವಿದ್ದು, ಆದರೆ 8 ವರ್ಷಗಳಿಂದ ಏನು ಹಿಂದೆ ನಮ್ಮ ಏನು ಆಗ್ಯವಲ್ಲ ಗ್ರಾಮ ವಿಕಾಸಗಳು ಹಿಂದಿನ ಸಭೆಗೆ ಬಂದವು. ರೋಡ್ ಅಲ್ರಿ, ಗ್ರಾಮ ವಿಕಾಸ ಊರುಗಳಾಗ CC ರೋಡು, ಡ್ರೈನು, ಸೋಲಾರ್ ಲೈಟು ಅವೇನಾವಲ್ಲ. ಈ ಸೋಲಾರ್ ದೀಪಗಳು ಯಾವ ಅಲ್ಲಿ ಕೆಲಸ ಮಾಡೋದು, ಸೋಲಾರ್ ಲೈಟ್ ಕೆಲವು ಹಾಕಿದ್ವು ಕೆಲಸ ಇಲ್ಲ, ಆಮೇಲೆ ಕೆಲವು ಹಾಕಿಲ್ಲ. ಅದಕ್ಕೆ ಈಗ ಅದರ ಬಗ್ಗೆ ಹೋಸಲ್ಲ ನೋಡ್ರಿ ದೀಪಗಳು ಪರಿಶೀಲನೆ ಮಾಡಬೇಕೆಂದು ಅದರಲ್ಲಿ ನೀವೇನು ಕೊಟ್ಟಿರಿ. ಇದರಲ್ಲಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಕೆ ನರಸಣ್ಣಾಚಾರ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎನ್ ಕೇಶವರೆಡ್ಡಿ, ಹೇಮಾವತಿ ಸತೀಶ್, ಕಾಸಿಂ ನಾಯಕ್, ಹಂಪನಗೌಡ, ತಾಲೂಕ್ ಪಂಚಾಯಿತಿ ಸ್ಥಾಯಿ ಸಮಿತಿ ಸದಸ್ಯರು, ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ, ಇಒ ರಾಮರೆಡ್ಡಿ ಸೇರಿದಂತೆ ಎಲ್ಲ ತಾಲೂಕ್ ಮಟ್ಟದ ಅಧಿಕಾರಿಗಳು ಇದ್ದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಅಣಕು ಪೆಟ್ರೋಲ್ ಬಂಕ್ ಮುಂದೆ ಪ್ರಧಾನಿ ಭಾವಚಿತ್ರಕ್ಕೆ ಶ್ರದ್ಧಾ ನೆರವೇರಿಸಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ವಿನೂತನ ಪ್ರತಿಭಟನೆ ನಡೆಸಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಅಣಕು ಪೆಟ್ರೋಲ್ ಬಂಕ್ ಮುಂದೆ ಪ್ರಧಾನಿ ಭಾವಚಿತ್ರಕ್ಕೆ ಶ್ರದ್ಧಾ ನೆರವೇರಿಸಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ವಿನೂತನ ಪ್ರತಿಭಟನೆ ನಡೆಸಿದರು. ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಇಂಧನ ಬೆಲೆ ಇಳಿಕೆ ಮಾಡಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರವು ಏಕಾಏಕಿ ಪೆಟ್ರೋಲ್ ದರವನ್ನು ಹೆಚ್ಚಿಗೆ ಮಾಡಿದ್ದು ಜನಸಾಮಾನ್ಯರ ಮೇಲೆ ಭಾರಿ ಹೊರೆಯನ್ನು ಹಾಕಿದೆ. ಹಲವಾರು ದಿನನಿತ್ಯ ಪದಾರ್ಥಗಳ ಮೇಲೆ ಬೆಲೆ ಗಗನಕ್ಕೇರಿವೆ. ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಭಾರಿ ಹೆಚ್ಚಳ ಮಾಡಿ ಜನಸಾಮಾನ್ಯರ ಬದುಕು ದುಸ್ತರವಾಗಿಸಿದೆ. ಈಗಾಗಲೇ ಕಳೆದ 4 ತಿಂಗಳಿಂದ ಕೊರೋನಾ ವೈರಸ್ ಹಾವಳಿಯಿಂದ ಜನಸಾಮಾನ್ಯರಿಗೆ ಯಾವುದೇ ಉದ್ಯೋಗವಿಲ್ಲದೆ ಪರದಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಕುಟುಂಬ ನಿರ್ವಹಣೆ ಮಾಡುವಲ್ಲಿ ಸಂಕಷ್ಟ ಪಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿ ಗಾಯದ ಮೇಲೆ ಬರೆ ಹಾಕಿದೆ ಎಂದು ದೂರಿದರು. ಕಳೆದ ಬಾರಿ ಬಿಜೆಪಿ ಪಕ್ಷವು ರಾಜ್ಯದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರದ ವಿರುದ್ಧ ಪ್ರತಿಭಟನೆ ಮಾಡಿದ್ದು ಮರೆತಿದ್ದಾರೆ. ಆದರೆ ಈಗ ಮೌನವಾಗಿರುವುದು ಸರ್ಕಾರಕ್ಕೆ ಯಾವುದೇ ನೈತಿಕ ಹಕ್ಕು ಇಲ್ಲವೆಂದು ಆರೋಪಿಸಿದರು. ಈಗಾಗಲೇ ಭಾರತದಾದ್ಯಂತ ಬೆಲೆ ಏರಿಕೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಕೂಡಲೇ ದರ ಏರಿಕೆಯನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ವಿಶ್ವದ ತೈಲ ಮಾರುಕಟ್ಟೆಯಲ್ಲಿ ಪ್ರತಿ ತೈಲ ದರವು ಡಾಲರ್ ಬೆಲೆಯಲ್ಲಿ ಕಡಿಮೆಯಾಗಿದ್ದರೂ ಕೇಂದ್ರ ಸರ್ಕಾರವು ಕೆಲ ಖಾಸಗಿ ಮತ್ತು ಪೆಟ್ರೋಲ್ ವ್ಯಾಪಾರಿಗಳ ಲಾಭಕ್ಕಾಗಿ ತೈಲ ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ಈಗಾಗಲೇ ಬೇರೆ ದೇಶಗಳಲ್ಲಿ ಇಂಧನ ದರ ಕಡಿಮೆಯಾಗಿದೆ. ಆದರೆ ಕೇಂದ್ರ ಬಿಜೆಪಿ ಸರ್ಕಾರವು ತೈಲ ಬೆಲೆಯನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಬದುಕನ್ನು ದುಸ್ತರವಾಗಿ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ದರ ಇಳಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಬಿಜೆಪಿ ಸರ್ಕಾರಕ್ಕೆ ಡೀಸೆಲ್ ಪೆಟ್ರೋಲ್ ದರ ಏರಿಸಿದ ಕೇಂದ್ರ ಸರ್ಕಾರಕ್ಕೆ, ಡೀಸೆಲ್ ಪೆಟ್ರೋಲ್ ದರ ಏರಿಸಿದ ಬಿಜೆಪಿ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ, ಡೀಸೆಲ್ ಪೆಟ್ರೋಲ್ ದರ ಏರಿಸಿದ ಕೇಂದ್ರ ಸರ್ಕಾರಕ್ಕೆ, ರೈತ ಕಾರ್ಮಿಕರ ರಕ್ತ ಕುಡಿಯುತ್ತಿದ್ದ ಬಿಜೆಪಿ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಏರಿಸಿದ ಏರುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ದಲಿತರ ಬಡವರ ಕೇಂದ್ರ ಸರ್ಕಾರಕ್ಕೆ, ಕೃಷಿ ಕಾರ್ಮಿಕರು ಮತ್ತು ಎಲ್ಲಾ ರೀತಿಯ ಮಧ್ಯಮ ಮತ್ತು ಬಡವರ್ಗದವರು ತಮ್ಮ ಜೀವನ ಸಾಗಿಸಲಿಕ್ಕೆ ಕಷ್ಟಪಡ್ತಕ್ಕಂಥ ದಿನಗಳನ್ನು ಎದುರಿಸ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಪ್ರಪಂಚದ
ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಬಹಳ ಕಡಿಮೆ ಮಟ್ಟದಲ್ಲಿದ್ದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಸುಮಾರು 84 ರೂಪಾಯಿಯನ್ನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಜನಸಾಮಾನ್ಯರ ಮೇಲೆ ಅತ್ಯಂತ ಹೊರೆಯಾಗಿರ್ತಕ್ಕಂಥದ್ದು. ಇದು ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದರೆ ಬೇರೆ ರಾಷ್ಟ್ರಗಳಲ್ಲಿ 50 ರೂಪಾಯಿ ಒಳಗಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಗ್ತಕ್ಕಂಥದ್ದು. ಆದರೆ ನಮ್ಮಲ್ಲಿ ಇವತ್ತು 84 ರೂಪಾಯಿಗೆ ಮೇಲ್ಪಟ್ಟು ಇವತ್ತು ಬೆಲೆ ಆಗಿರ್ತಕ್ಕಂಥದ್ದು ಇವತ್ತು ಖಂಡನೀಯವಾಗಿರ್ತಕ್ಕಂಥದ್ದು. ಇಂಥ ಕೋವಿಡ್ ಪರಿಸ್ಥಿತಿಯಲ್ಲಿ ಇಡೀ ಪ್ರಪಂಚನೇ ಕೋವಿಡ್-19 ವಿರುದ್ಧ ಹೋರಾಟ ಮಾಡೋ ಸಂದರ್ಭದಲ್ಲಿ ಅದರ ಲಾಭವನ್ನು ಪಡ್ಕೊಂಡು ಕೇಂದ್ರ ಸರ್ಕಾರ ದಿನೇ ದಿನೇ ಬೆಲೆಯನ್ನ ಏರಿಕೆ ಮಾಡತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇದು ಜನಸಾಮಾನ್ಯರ ಮೇಲೆ ಹೊರೆಯಾಗಿರ್ತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಕೂಡಲೇ ಈ ಬೆಲೆ ಏರಿಕೆಯನ್ನ ನಿಯಂತ್ರಿಸಬೇಕು, ಕಡಿಮೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಏನು ಇವತ್ತು ನಾವು ಶ್ರಾದ್ದ ಪೂಜೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮುಖಂಡರು ಜಿಲ್ಲಾ ಅಧ್ಯಕ್ಷ ಎಂ ವಿರೂಪಾಕ್ಷಿ, ಜಿಲ್ಲಾ ಕಾರ್ಯದರ್ಶಿ ಎನ್ ಶಿವಶಂಕರ್ ವಕೀಲ್, ಎಂ ಪವನ್ ಕುಮಾರ್, ಯೂಸುಫ್ ಖಾನ್, ರಾಮಕೃಷ್ಣ, ವಿಶ್ವನಾಥ್ ಪಟ್ಟಿ, ನರಸಿಂಹಲು, ಆದಿರಾಜ್, ಅಹಮದ್, ಅಮ್ಜದ್, ಆಲಂ ಬಾಬು, ನರಸಪ್ಪ ಆಶಾಪುರ್, ವಾಸುದೇವ್, ಆಂಜನೇಯ ವಕೀಲರು, ರವಿಕುಮಾರ್, ವೀರೇಶ್, ಶ್ಯಾಮ್ ಸುಂದರ್ ಉಪಸ್ಥಿತರಿದ್ದರು. ಸಕಾಲ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡದಿದ್ದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗೆ ದಂಡ ಮತ್ತು ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಎಚ್ಚರಿಕೆ ನೀಡಿದರು. ಸಕಾಲ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡದಿದ್ದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ದಂಡ ಮತ್ತು ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಎಚ್ಚರಿಕೆ ನೀಡಿದರು. ಅವರಿಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಕಾಲ ಮತ್ತು ಸೇವಾ ಸಿಂಧು ಸೇವೆಗಳ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಕಾಲದಲ್ಲಿ ಸಾರ್ವಜನಿಕರ ಅರ್ಜಿಗಳನ್ನು ವಿಲೇವಾರಿ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗೆ ದಂಡ ಮತ್ತು ಅವರ ವಿರುದ್ಧ ಇಲಾಖೆಯು ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸುವ ಅವಕಾಶವಿದೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೆ ಅರ್ಜಿಗಳು ಬಾಕಿ ಇರದೆ ವಿಲೇವಾರಿ ಮಾಡಬೇಕೆಂದರು. ರಾಜ್ಯದಲ್ಲಿ ಪ್ರತಿ ಸರ್ಕಾರಿ ಕಚೇರಿ ಆಡಳಿತ ಯಂತ್ರವನ್ನು ಇದೀಗ ಸಕಾಲ ವ್ಯಾಪ್ತಿಗೆ ಸೇರಿಸಲಾಗಿದೆ. ಕಚೇರಿ ಮುಂದೆ ನಾಮಫಲಕ ಅಳವಡಿಸಿ ಅರ್ಜಿ ವಿಲೇವಾರಿ ಮಾಡಲು ಅಗತ್ಯ ದಾಖಲೆಗಳನ್ನು ನೀಡಬೇಕೆಂದು ಸೂಚಿಸಬೇಕು. ಸಕಾಲ ಮತ್ತು ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ವಿಜಯ್ ಭಾಸ್ಕರ್ ಅವರು ಸಕಾಲಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಸೂಚನೆ ನೀಡಿದ ಈ ಹಿನ್ನೆಲೆಯಲ್ಲಿ ಸಕಾಲದ ಬಗ್ಗೆ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸಕಾಲವನ್ನು ಪ್ರಾರಂಭಿಸಲಾಗಿದೆ. ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸಕಾಲ ವ್ಯಾಪ್ತಿಗೆ ತರಲಾಗುತ್ತದೆ. ಸಕಾಲದಲ್ಲಿ ಸಾರ್ವಜನಿಕರ ದೂರುಗಳನ್ನು ವಿಲೇವಾರಿ ಮಾಡದಿದ್ದ ಪಕ್ಷದಲ್ಲಿ ಅರ್ಜಿದಾರರು ಕೋರ್ಟ್ ಮೊರೆ ಹೋದಾಗ ಅಧಿಕಾರಿಗೆ ದಂಡ ವಿಧಿಸುವ ಸಾಧ್ಯತೆ ಇದೆ ಎಂದರು. ಸಕಾಲ ಮತ್ತು ಸೇವಾ ಸಿಂಧುವಿನಲ್ಲಿ ಜಾತಿ ಸಿಂಧುತ್ವ ಪ್ರಮಾಣ ಪತ್ರ, ಕಂದಾಯ ಇಲಾಖೆ ವಾಸಸ್ಥಳ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಎಂದರು. ಸಾರ್ವಜನಿಕರ ದೂರುಗಳನ್ನು ಸಕಾಲದಲ್ಲಿ ಪ್ರತಿನಿತ್ಯ ಅಪ್ಲೋಡ್ ಮಾಡಬೇಕು. ಸಕಾಲ ನಿರ್ವಹಣೆಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಸಕಾಲ ಮತ್ತು ಸೇವಾ ಸಿಂಧು ಸೇವೆಗಳ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಿ ಕಾರ್ಯನಿರ್ವಹಿಸಬೇಕೆಂದರು. ಆನಂತರ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಇಲಾಖೆ, ಆನಂತರ ಎಸ್ಟಿ ಅಭಿವೃದ್ಧಿ ಇಲಾಖೆ, ಈ ಇಲಾಖೆಗಳು ಜಾತಿಗೆ ಸಂಬಂಧಪಟ್ಟಂಗೆ ಟೈಮ್ ಅನ್ನು ಫಿಕ್ಸ್ ಮಾಡ್ತವೆ. ಅದನ್ನ ನಾವು ಜಿಲ್ಲಾಧಿಕಾರಿಗಳ ಲಾಗಿನ್ ಮುಖಾಂತರ ಅವನ್ನ ಅಪೂರ್ಣ ಕೊಡುವಂತದ್ದಿದೆ. ಅವುಗಳನ್ನ ಸೇವಾ ಸಿಂಧು ಆ್ಯಪಲ್ಲಿ ನಾವು ನೋಡ್ಬೋದು. ಆನಂತರ ಉಳಿದ ಎಲ್ಲ ಸಂಬಂಧಪಟ್ಟ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂಗೆ ಎಲ್ಲವೂ ಆನ್ಲೈನ್ ಮುಖಾಂತರ ಇರೋದ್ರಿಂದ ಹೆಚ್ಚು ಮುತುವರ್ಜಿ ವಹಿಸಿಕೊಂಡು ಈ ಸಕಾಲದ ಅರ್ಜಿಗಳನ್ನ ನಾವು ಕ್ಲಿಯರ್ ಮಾಡುವಂತ ವ್ಯವಸ್ಥೆ ಮಾಡ್ಕೋಬೇಕು. ಈಗಾಗಲೇ ಹಲವಾರು ಬಾರಿ ಈಗ ಮಿನಿಸ್ಟರ್ ಆದಂತಹ ಸುರೇಶ್ ಕುಮಾರ್ ಅವರು ಸತೆ ಇದರ ಬಗ್ಗೆ 2 ಸರಿ PC ತಗೊಂಡಿದ್ದಾರೆ. ಅದಕ್ಕೆ ಹೆಚ್ಚಾಗಿ ನೀವು ಇಲಾಖೆಗೆ ಸಂಬಂಧಪಟ್ಟ ಎಷ್ಟು ಸ್ಕೀಮ್ಗಳು ಬರ್ತಾವೋ ಆ ಸ್ಕೀಮ್ಗಳನ್ನ ಸಕಾಲದಲ್ಲಿ ಡಿಸ್ಪೋಸ್ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ಬೇಕಂತ ನಾನು ಎಲ್ಲ ಅಧಿಕಾರಿಗಳಿಗೆ ನಾನು ಮತ್ತೊಂದು ಸರಿ ಮನವಿ ಮಾಡ್ತೇನೆ. ಆನಂತರ ಪ್ರತಿದಿನದ್ದು ಏನೇ ಬಂದರೂ ಒಂದು ಅರ್ಧ ಗಂಟೆ ಅದಕ್ಕಾಗಿ ಮೀಸಲಿಡುವಂತ ವ್ಯವಸ್ಥೆ ನೀವು ಮಾಡಬೇಕು. ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸ್ಕೀಮು ಸೇವಾ ಸಿಂಧುವಲ್ಲಿ ಇರ್ತಕ್ಕಂಥದ್ದಲ್ಲಿ ಅಥವಾ ಸಕಾಲದಲ್ಲಿ ಇರ್ತಕ್ಕಂಥದ್ದಲ್ಲಿ ಆ ಅರ್ಜಿಗಳನ್ನ ನೀವು ನೇರವಾಗಿ ಏನು ಮೊದಲು ನೀವು ನೋಡಿ ಸಂಬಂಧಪಟ್ಟ ಯಾರ ಹತ್ರ ಅವ್ರಿಗೆ ಹೇಳಿಸಿ ಮಾಡಿಸುವಂತ ವ್ಯವಸ್ಥೆ ಮಾಡಬೇಕು. ಆನಂತರ ಸಕಾಲ ಮೀರಿದ ನಂತರ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅದಾದ ನಂತರ ಅದು ಆಟೋಮೆಟಿಕ್ ಆಗಿ ಪೆಂಡಿಂಗ್ ಇದರಲ್ಲಿ ಲಿಸ್ಟ್ ತಗೊಳ್ತದೆ. ಪೆಂಡಿಂಗ್ ಲಿಸ್ಟ್ ತಗೊಳ್ಳೋದು ನೇರವಾಗಿ ಸ್ಟೇಟ್ ಲಿಸ್ಟ್ ಅಲ್ಲಿ ಬರ್ತದೆ. ಸ್ಟೇಟ್ ಆಫೀಸಿಂದ CM ಕಚೇರಿಯಿಂದ ಫೋನ್ ಮಾಡ್ತಾರೆ, ಮತ್ತೆ ಇಷ್ಟು ಅಪ್ಲಿಕೇಶನ್ಗಳಿದ್ದಾವೆ ನೀವು ಡಿಸ್ಪೋಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ಸಕಾಲದಲ್ಲಿ ಅವುಗಳನ್ನು ಕ್ಲಿಯರ್ ಮಾಡುವಂತ ವ್ಯವಸ್ಥೆ ಮಾಡಬೇಕು. ಆನಂತರ ಯಾರು
ಸಕಾಲದಲ್ಲಿ ಈಗಾಗಲೇ ಸಕಾಲ ನೋಡೋದ ಅಧಿಕಾರಿಗಳನ್ನ ನಾವು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದ್ದೀವಿ. ಆ ಗ್ರೂಪ್ ಅಲ್ಲಿ ನಾವು ಪ್ರತಿದಿನ ಶೇರ್ ಮಾಡ್ತಾ ಇದ್ದೀವಿ. ನಾನು ಯಾವ ಇಲಾಖೆಯು ಡಿಸ್ಪೋಸ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇದಕ್ಕೆ ಜಾಸ್ತಿ ಒತ್ತಡ ಕೊಟ್ಟಿರೋದ್ರಿಂದ, ಆನಂತರ ಜೊತೆಗೆ ಸಂಬಂಧಿಸಿದ ಇಲಾಖಾ ಸಚಿವರ ಸಹಾಯಕ್ಕೆ ಹೆಚ್ಚು ಒತ್ತಡ ಕೊಟ್ಟಿರೋದ್ರಿಂದ ನಿಮ್ಮ ಏನು ಇಲಾಖೆಗೆ ಸಂಬಂಧಪಟ್ಟಂಗೆ ನಿಮ್ಮ ಇಲಾಖೆ ಸಂಬಂಧಪಟ್ಟ ಸಮಸ್ಯೆ ಏನು ಪೆಂಡಿಂಗ್ ಏನಿದಾವೋ ಅವನ್ನೆಲ್ಲ ನೀವು ಸಕಾಲದಲ್ಲಿ ಮುಗಿಸಿದೆ ಅಂತ ಮತ್ತೊಂದ್ಸರಿ ಹೇಳ್ತಾ, ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಈಗ ಜಾಹೀರಾತು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರತ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. With superior quality of education through playway and creative teaching methods. We teach students in the unique way to remember what they are taught. Mama Vidyaniketan will prove its excellence in creating a new chapter in the history of Raichur. Introducing the Montessori system of education. So, why wait? Hurry up! Limited seats available. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Dear parents, we truly promise that Prarthana School will prove its excellence in creating a new chapter in the history of Raichur. Prarthana, the temple of learning. Unique school for your kids with superior quality of education through playway and creative teaching methods. We encourage students in what they love to do. The basic needs for the system of education in Raichur and has worked through the chapters of student syllabus who deny to compete in the field of creative education learning. We have facilities like chemistry lab, sports activities, TV room, playground and proper sanitation for students. So, why wait? Hurry up! Limited seats available. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ ಈಗೂರು ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೊಡ್ತಕ್ಕಂಥ ಆಸೀನರಾಗ ವ್ಯವಸ್ಥೆ ಮಾಡಿದ್ವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮಗಳು
ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್ ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ ಕಂಪ್ಲೀಟು. ಎಲ್ಲ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ, ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು, ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ, ಎಲ್ಲ ತಂಪಾದ ಗಾಳಿ ಇದೆ, ಕೊಠಡಿ ವ್ಯವಸ್ಥೆ ಎಲ್ಲ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ ಕಂಪ್ಲೀಟು. ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬಹುದು. ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ, ಗೋಳಬಂದೂಡಿ ರಸ್ತೆ, ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸಿನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನು ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Restic-Good, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm, 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. Eurokids, India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I send Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಕಸ್ಟಮರ್ಗಳ ವಿಶ್ವಾಸವೇ ಬಂಡವಾಳಾಗಿ ಬೆಳೆದು ಬಂದ ಸಂಸ್ಥೆ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, First floor, SGM Complex, opposite Zamia Masjid, Jail Road, Raichur. Mobile 8867732524, 08532232524. Shri Gnana Ganga Pre-Primary, Primary and High School, English Medium,
Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತಬಿಂದು Visit Sri Gnanaganga High School, NGO Colony, Raichur. Mobile 9916941389. ನಮ್ಮ ಪ್ರತಿಭಾವಂತರು. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಮತ್ತೊಮ್ಮೆ ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಕೊರೋನಾ ನಿಗ್ರಹಕ್ಕೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ 12,000 ಮಾಸಿಕ ವೇತನ ಖಾತ್ರಿಪಡಿಸಬೇಕೆಂದು ಆಗ್ರಹಿಸಿ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ನೇತೃತ್ವದಲ್ಲಿ ಜುಲೈ 10ರಿಂದ ಕೆಲಸ ಸ್ಥಗಿತಗೊಳಿಸಿ ಹೋರಾಟ ನಡೆಸಲಾಗುತ್ತದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಎನ್ಎಸ್ ವೀರೇಶ್ ಹೇಳಿದರು. ಕೊರೋನಾ ನಿಗ್ರಹಕ್ಕೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ 12,000 ಮಾಸಿಕ ವೇತನ ಖಾತ್ರಿಪಡಿಸಬೇಕೆಂದು ಆಗ್ರಹಿಸಿ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಜುಲೈ 10ರಿಂದ ಕೆಲಸ ಸ್ಥಗಿತಗೊಳಿಸಿ ಹೋರಾಟ ನಡೆಸಲಾಗುತ್ತದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಎನ್ಎಸ್ ವೀರೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ ಜನವರಿಯಿಂದ ಆಶಾ ಕಾರ್ಯಕರ್ತೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ 10 ಬಾರಿ ಮನವಿ ಮಾಡಿದ್ದರೂ ಸರ್ಕಾರಗಳಿಂದ ಸ್ಪಂದನೆ ದೊರೆಯುತ್ತಿಲ್ಲ. ಕೊರೋನಾ ಹಿನ್ನೆಲೆಯಲ್ಲಿ ಮನೆ ಮನೆಗೆ ತೆರಳಿ ಸಮೀಕ್ಷೆಯೂ ಸೇರಿದಂತೆ ಆರೋಗ್ಯ ಸೇವೆಗಳನ್ನು ಒದಗಿಸಲು ಹಗಲಿರುಳು ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಕೇಂದ್ರ ಮತ್ತು ರಾಜ್ಯಗಳು ಆಶಾ ಕಾರ್ಯಕರ್ತೆಯರ ಸೇವೆಯನ್ನು ಪ್ರಶಂಸಿಸಿ ಹೊಗಳುತ್ತಿದ್ದಾರೆ ಹೊರತು ವೇತನ ಭತ್ಯೆಗಳನ್ನು ನೀಡದೆ ಅನ್ಯಾಯ ಮಾಡುತ್ತಿವೆ. ಜನರ ಆಕ್ರೋಶಕ್ಕೆ ತುತ್ತಾಗಿ ಜೀವನವನ್ನು ಪಣಕ್ಕಿಟ್ಟು ಕೆಲಸ ಮಾಡುತ್ತಿರುವ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಬೇಕಿದ್ದ 2,300 ರೂಪಾಯಿ ವಿವಿಧ ಪ್ರೋತ್ಸಾಹ ಧನ ಬಿಡುಗಡೆಯಾಗುತ್ತಿಲ್ಲ. ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ 15,000 ರೂಪಾಯಿದಷ್ಟು ಹಣ ಬಂದಿಲ್ಲ. ರಾಜ್ಯ ಸರ್ಕಾರದ ನೀಡುತ್ತಿರುವ 4,000 ರೂಪಾಯಿ ಗೌರವಧನ ಸೇರಿದಂತೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಧನ ಸೇರಿ 12,000 ರೂಪಾಯಿ ಮಾಸಿಕ ವೇತನ ಖಾತ್ರಿಪಡಿಸಲು ನೀಡಿರುವ ಮನವಿಗೆ ಸರ್ಕಾರಗಳು ಸ್ಪಂದಿಸದೇ ಇರುವುದರಿಂದ ಹೋರಾಟ ಅನಿವಾರ್ಯವಾಗಿದೆ ಎಂದರು. ಸೋಂಕಿತರ ನಡುವೆಯೇ ಜೀವನ ನಡೆಸುತ್ತಿರುವ ಆಶಾ ಕಾರ್ಯಕರ್ತೆಯರು ಕುಟುಂಬ ಮಕ್ಕಳು ಬಿಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೂ ಸರ್ಕಾರ ಕನಿಷ್ಠ ಮಾಸ್ಕ್ ಸಹ ನೀಡಿಲ್ಲ. ಸ್ಯಾನಿಟೈಸರ್ ಸೇರಿದಂತೆ ಯಾವುದೇ ರಕ್ಷಣಾತ್ಮಕ ಸಾಮಗ್ರಿಗಳನ್ನು ನೀಡುತ್ತಿಲ್ಲ. ಆದರೆ ಲಕ್ಷಾಂತರ ಮಾಸ್ಕ್ ಖರೀದಿಸಿರುವುದಾಗಿ ಹೇಳುತ್ತಿದೆ. ಖರೀದಿಸಿದ ಮಾಸ್ಕ್ ಎಲ್ಲಿ ಇವೆ ಎಂಬುದನ್ನು ಜನರಿಗೆ ಹೇಳಬೇಕೆಂದರು. ಆರೋಗ್ಯ ಸೇವೆಯಲ್ಲಿ ಆಗುವ ತೊಂದರೆಗಳಿಗೆ ಸರ್ಕಾರವೇ ನೇರ ಹೊಣೆಯಾಗಿದೆ. ಸರ್ಕಾರ ಕೂಡಲೇ ಮಾತುಕತೆ ನಡೆಸಿ ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು. ಇಲ್ಲದೆ ಹೋದಲ್ಲಿ ಅನಿರ್ದಿಷ್ಟ ಆರೋಗ್ಯ ಸೇವೆ ಸ್ಥಗಿತಗೊಳ್ಳುತ್ತದೆ. ಜನರು ಆಶಾ ಕಾರ್ಯಕರ್ತರ ಹೋರಾಟಕ್ಕೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. non-MCTS ಅಂತಂದ್ರೆ ಅದು ರುಟೀನ್ ಆಗಿರ್ತಕ್ಕಂಥ ಕೆಲವು ಚಟುವಟಿಕೆಗಳಿರುತ್ತೆ. ಇವರು ಮಾಡ್ತಕ್ಕಂಥ ಸರ್ವೆ ಚಟುವಟಿಕೆಗಳಿರ್ತದೆ.
ಮೀಟಿಂಗ್ಗಳು 3 ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಸುಮಾರು 2,300 ರೂಪಾಯಿ ಬರಬೇಕು. ಅದು ಕೂಡ ಬರೋದಿಲ್ಲ ಸರಿಯಾಗಿ. ಸುಮಾರು 75% PHCಗಳಲ್ಲಿ ಅದು 2,300 ಬರಬೇಕು, ಬರ್ತಾ ಇಲ್ಲ. ಅಂದರೆ ಇವೆಲ್ಲ ಚಟುವಟಿಕೆಗಳು ಮಾಡಿದ ಮೇಲೂ ಕೂಡ ಬರ್ತಾ ಇಲ್ಲ. ಎಲ್ಲೋ ಒಬ್ಬರು ಮೀಟಿಂಗ್ ಅಟೆಂಡ್ ಮಾಡಿಲ್ಲ, ಅದಕ್ಕೆ ಕಡಿಮೆ ಮಾಡ್ತೀನಿ ಅಂತೇನಿಲ್ಲ. 3 ಮೀಟಿಂಗ್ಗಳು, 5 ಸರ್ವೆಗಳು ಇಷ್ಟು ಮಾಡಿದ ಮೇಲೂ ಕೂಡ 1,000, 1,500, ಕೆಲವು ಕಡೆ 800 ಬರ್ತದೆ. ಸೊ ಆ ರೀತಿ ಲಾಸ್ ಆಗ್ತದೆ. ಇನ್ನೊಂದು MCTS ಚಟುವಟಿಕೆಗಳಂತಂದರೆ ಮದರ್ ಚೈಲ್ಡ್ ಟ್ರ್ಯಾಕ್ ಸಿಸ್ಟಮ್ ಮೂಲಕ ಏನೊಂದು ಸಿಸ್ಟಮ್ ಇದೆ, ಅದರಲ್ಲಿ ಬಾಣಂತಿಯರ ಚೆಕಪ್ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು, ಆಮೇಲೆ ಮನೆ ಭೇಟಿ, ಡೆಲಿವರಿ ಆದ ನಂತರ ಮನೆ ಭೇಟಿ ಇರ್ಬೋದು. ಇವು 3 ಪ್ರಮುಖ ಚಟುವಟಿಕೆಗಳು. ಈ ಚಟುವಟಿಕೆಗಳಿಗೆ ಆ ಸಾಫ್ಟ್ ಮೂಲಕ ಏನು ಎಂಟ್ರಿ ಮಾಡಬೇಕು, ಅದು ಯಾವುದು ಸರಿಯಾಗಿ ಎಂಟ್ರಿ ಆಗಲ್ಲ. ಅಲ್ಲಿಂದಾಗಿ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ 1,500, 2,000 ಕನಿಷ್ಠ. ಸೊ ಅವು ಸಂಖ್ಯೆ ಹೆಚ್ಚಾದಂಗೆ ಇನ್ನೂ ಜಾಸ್ತಿ ಬರಬೇಕು. ಅದು ಕನಿಷ್ಠ ಇದ್ದರೆ 1,500 ಬರಬೇಕು. ಇದು ಯಾವುದು ಬರ್ತಾ ಇಲ್ಲ. ಹೀಗಾಗಿ ಕಳೆದ 3 ವರ್ಷಗಳಿಂದಲೂ ಕೂಡ ಈ ನಷ್ಟ ಏನಾಗ್ತಾ ಇದೆ. ಪ್ರತಿ ತಿಂಗಳು ಒಬ್ಬ ಭಾಷೆಗೆ ಒಂದು 1,500 ರೂಪಾಯಿ ತಿಳ್ಕೊಂಡು ಕೂಡ ಒಂದು ವರ್ಷಕ್ಕೆ ಕನಿಷ್ಠ ಒಂದು 15,000 ರೂಪಾಯಿ ಕನಿಷ್ಠ ನಷ್ಟ ಆಗ್ತಾ ಇದೆ. ಇನ್ನು 3 ವರ್ಷದಿಂದ ಅಂತ ತಗೊಂಡ್ರೆ 45,000, 50,000 ರೂಪಾಯಿ ನಷ್ಟ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇದು ಸರಿಪಡಿಸದೇ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜನವರಿ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ಹೋರಾಟವನ್ನು ತೆಗೆದುಕೊಂಡಿದ್ವಿ. ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀರಾಮುಲವರು ನಾನು ನಿಮಗೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ನಿಗದಿತ ವೇತನ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಅದು ಯಾವ ಭರವಸೆಯೂ ಈಡೇರಲಿಲ್ಲ. ಅದಾದ ನಂತರ ಈ ಒಂದು ಕೊರೋನಾ ಏನೊಂದು ಮಹಾಮಾರಿ ಎಲ್ಲ ಕಡೆ ಕಾಣಿಸ್ಕೊಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಆಶಾ ಕಾರ್ಯಕರ್ತರು ಸಂಪೂರ್ಣವಾಗಿ ಇದರಲ್ಲಿ ಧುಮುಕಿದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಭರವಸೆ ಕೊಟ್ಟಿತ್ತು, ಮಾಡುತ್ತೆ ಅಂತ ನಿರೀಕ್ಷೆ ಇತ್ತು. ಆದರೆ ಯಾವುದು ಕೂಡ ಆಗಿಲ್ಲ, ಹುಸಿಯಾಗಿದೆ ನಮ್ಮ ನಿರೀಕ್ಷೆ. ಹೀಗಾಗಿ ಇಡೀ ರಾಜ್ಯದಾದ್ಯಂತ ಆಶಾ ಕಾರ್ಯಕರ್ತರು ಯಾವೊಂದು ಶ್ರದ್ಧೆಯಿಂದ ಒಂದು ಪರಿಶ್ರಮದಿಂದ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಜೀವನ ಪಣಕ್ಕಿಟ್ಬಿಟ್ಟು ಇವತ್ತು ಪ್ರತಿ ದಿನ ಏರಿಯಾಗಳಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೋಂಕಿತರ ನಡುವೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಆಶಾ ಕಾರ್ಯಕರ್ತರೇ ಸೋಂಕಿತರಾಗಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಜವಾಬ್ದಾರಿನ ಪ್ರದರ್ಶಿಸಬೇಕಿತ್ತು, ಜವಾಬ್ದಾರಿತ್ವವಾಗಿ ನಡ್ಕೊಳ್ಬೇಕಿತ್ತು, ನಡ್ಕೊಳ್ತಾ ಇಲ್ಲ. ಅದಕ್ಕಾಗಿ ನಾವು ಪ್ರತಿಭಟನೆ ಕೈಗೊಂಡ ಮೇಲೆ ಕಡೆಗೆ 3,000 ರೂಪಾಯಿ ಒಂದು ಗಂಟು ಒಂದು ಟೈಮ್ ಪೇಮೆಂಟ್ ಅಂತೆ ಒಂದು ಪರಿಹಾರ ಘೋಷಣೆ ಮಾಡಿದ್ರು. ಅದು ಕೂಡ ಇದುವರೆಗೆ ಸಹಕಾರಿ ಬ್ಯಾಂಕ್ಗಳ ಮೂಲಕ ಕೆಲವರು ತಲುಪಿದೆ, ಕೆಲವರು ತಲುಪಿಲ್ಲ. ಅದು ನೇರವಾಗಿ ಸರ್ಕಾರ ಕೊಡ್ತಿಲ್ಲ, ಸಹಕಾರ ಬ್ಯಾಂಕ್ಗಳ ಮೂಲಕ ಕೊಡ್ತಾ ಇದೆ. ಓಕೆ, ಯಾವ ಮೂಲಕನಾದ್ರೂ ಕೊಡಲಿ, ಆದರೂ ಅದು ತಲುಪಿಲ್ಲ. 50% ಆಶೆಗಳಿಗೆ ಇನ್ನೂ ಕೂಡ ಅದು ತಲುಪಿಲ್ಲ ಹಣ. ಸೊ ಇದು ಪರಿಸ್ಥಿತಿ ಇದೆ. ಹೀಗಾಗಿ ನಾವು ಈ ಎಲ್ಲ ಪರಿಸ್ಥಿತಿನ ಅವಲೋಕನ ಮಾಡಿ ಕೊನೆಗೆ ನಾವು ಆಶಾ ಕಾರ್ಯಕರ್ತರು ನಿರ್ಧಾರ ಮಾಡಿದ್ದೀವಿ ಅಂದರೆ ಇದೇ ಜುಲೈ 10ನೇ ತಾರೀಕಷ್ಟೊತ್ತಿಗೆ ಆಶಾ ಕಾರ್ಯಕರ್ತೆಯರು ಕೆಲಸವನ್ನು ಸ್ಥಗಿತಗೊಳಿಸಿ ಒಂದು ಹೋರಾಟವನ್ನು ಮಾಡಬೇಕಂತಕ್ಕಂಥ ತೀರ್ಮಾನ ಕೈಗೊಂಡಿದ್ದೀವಿ. ಇಡೀ ರಾಜ್ಯದಾದ್ಯಂತ ಎಲ್ಲ ಆಶಾ ಕಾರ್ಯಕರ್ತರು ಜುಲೈ 10ರಿಂದ ಕೆಲಸವನ್ನು ನಿಲ್ಲಿಸಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತರಿಗೆ ಬರೀ ಪ್ರಶಂಸೆ ಮಾಡ್ತಾ ಇದೆ, ಅವ್ರಿಗೆ ಹೊಗಳ್ತಾ ಇದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಅವ್ರಿಗೆ ಸರಿಯಾದ ವೇತನ ಒಂದು ಕಡೆ ಸಿಗ್ತಾ ಇಲ್ಲ ಅನ್ನೋ ಪಾಯಿಂಟ್ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಇವ್ರಿಗೆ ಯಾವುದೇ ರಕ್ಷಣೆ ಇಲ್ಲ. ಎಷ್ಟೋ ಕಡೆ ಆಶಾ ಕಾರ್ಯಕರ್ತರು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಮ್ಮ ಮಾಧ್ಯಮಗಳ ಮೂಲಕನೇ ನಮಗೆ ಕಂಡು ಬಂದಿದೆ, ಹಲ್ಲೆ ಆಗ್ತಾ ಇದೆ. ಜನ ತಪ್ಪು ತಿಳುವಳಿಕೆಯಿಂದ ಕ್ವಾರಂಟೈನ್ ಆಗೋಕ್ಕೆ ಇಷ್ಟ ಇಲ್ಲ, ಕ್ವಾರಂಟೈನ್ ಸೆಂಟರ್ಗಳು ಅವ್ಯವಸ್ಥೆ, ಅಲ್ಲಿ ಯಾವುದೇ ರೀತಿಯಿಂದ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಅಂತೇಳಿ ಜನ ಹೆದರ್ಕೊಳ್ತಾ ಇದ್ದಾರೆ. ಆ ಕ್ವಾರಂಟೈನ್ ಹೋದ್ರೇ ಇನ್ನೂ ಸೋಂಕು ಜಾಸ್ತಿ ಆಗಿರ್ತಕ್ಕಂಥ ಒಂದು ಭಯ ಇದೆ. ಹೀಗಾಗಿ ನಮ್ಮ ಆಶಾ ಕಾರ್ಯಕರ್ತರು ಮನೆಗಳ ಹತ್ರ ನೀವು ಬರಬೇಡಿ, ನಮ್ಮನ್ನು ನೀವು ಕ್ವಾರಂಟೈನ್ಗೆ ಹಾಕ್ತೀರಿ ಅನ್ನೋ ಭಯದಿಂದ ಇವ್ರನ್ನ ದೂರ ತಳ್ತಾ ಇದ್ದಾರೆ, ಬೈತಾ ಇದ್ದಾರೆ. ಸೊ ಎಷ್ಟೋ ಕಡೆ ಹಲ್ಲೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ರಕ್ಷಣೆ ಇಲ್ಲ. ಇನ್ನೊಂದು ಕಡೆ ಇವ್ರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಆರೋಗ್ಯ ರಕ್ಷಣೆ ಇಲ್ಲ. ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕನಿಷ್ಠ ಸರ್ಕಾರ ಒಂದು ಮಾಸ್ಕ್ ಕೊಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಈರಮ್ಮ, ಪ್ರಭಾವತಿ, ರೇಣುಕಾ, ಬಿ ವಿಜಯಲಕ್ಷ್ಮಿ ಸೇರಿದಂತೆ ಇತರರು ಇದ್ದರು. ಕೋತ್ಗಲ್ ಗ್ರಾಮದ ಸರ್ವೆ ನಂಬರ್ 45ರಲ್ಲಿ ಕೊರೋನಾ ರೋಗದಿಂದ ಮೃತಪಟ್ಟವರನ್ನು ಹೂಡುತ್ತಿದ್ದು, ಸದರಿ ಜಮೀನು ಕೋತ್ಗಲ್ ಗ್ರಾಮದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದ್ದು, ಮೃತದೇಹವನ್ನು ಕಟ್ಲಾಡ್ಪುರ್ ಸೀಮಾಂತರದ ಸರ್ಕಾರಿ ಜಮೀನು ಅರಣ್ಯದಲ್ಲಿ ಹೂಳಬೇಕು.
ಪೋತಗಲ್ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಪೋತಗಲ್ ಗ್ರಾಮದ ಸರ್ವೆ ನಂಬರ್ 45ರಲ್ಲಿ ಕೊರೋನಾ ರೋಗದಿಂದ ಮೃತಪಟ್ಟವರನ್ನು ಹೂಳುತ್ತಿದ್ದು, ಸದರಿ ಜಮೀನು ಪೋತಗಲ್ ಗ್ರಾಮದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದ್ದು, ಮೃತದೇಹವನ್ನು ಕಟ್ಲಾಟ್ಕೂರ್ ಸೀಮಾಂತರದ ಸರ್ಕಾರಿ ಜಮೀನು ಅರಣ್ಯದಲ್ಲಿ ಹೂಳಬೇಕೆಂದು ಪೋತಗಲ್ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಇಲ್ಲಿ ಹಲವಾರು ರೈತರು ಹಾಗೂ ಕೂಲಿಕಾರರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗುತ್ತಾರೆ ಮತ್ತು ತಮ್ಮ ಎತ್ತುಗಳನ್ನು ಸಹ ಮೇಯಿಸಲು ಹೋಗುತ್ತಾರೆ ಮತ್ತು ಹಲವಾರು ಜಾನುವಾರುಗಳು, ದನಕರುಗಳು, ಕುರಿಗಳು ಮೇಯಿಸಲು ಹಲವಾರು ಜನರು, ಸಣ್ಣ ಮಕ್ಕಳು ಆಟವಾಡಲಿಕ್ಕೆ ಈ ಜಮೀನಿನ ಕಡೆ ಮತ್ತು ಅರಣ್ಯದ ಕಡೆಗೆ ಹೋಗುತ್ತಾರೆ ಹಾಗೂ ಸದರಿ ರಸ್ತೆಯ ಮೂಲಕ ಕಟ್ಲಾಟ್ಕೂರ್ಗೆ ಹೋಗುವ ಮುಖ್ಯ ಎತ್ತಿನ ಬಂಡಿ ರಸ್ತೆ ಇದೆ. ಸದರಿ ಜಮೀನಿನ ಮೂಲಕವೇ ಸಾರ್ವಜನಿಕರು ತಮ್ಮ ಜಮೀನುಗಳಿಗೆ ಹೋಗುವ ಬಂಡಿ ದಾರಿ ಇರುತ್ತದೆ. ಇದರಿಂದ ಪೋತಗಲ್ ಗ್ರಾಮಸ್ಥರಿಗೆ ಕೊರೋನಾ ಸೋಂಕು ಹರಡುವ ಭೀತಿ ಹೆಚ್ಚಾಗುತ್ತಿದೆ. ಕಟ್ಲಾಟ್ಕೂರ್ ಸೀಮಾಂತರಕ್ಕೆ ಸಂಬಂಧಪಟ್ಟ ಸರ್ವೆ ನಂಬರ್ 313, 314, 315, 316, 317, 318, 319, 320ರಲ್ಲಿ ವಿಸ್ತೀರ್ಣ 100 ಎಕರೆ ಅರಣ್ಯ ಜಮೀನು ಇದ್ದು, ಶವ ಹೂಳಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಇಲ್ಲಿ ಆಗದಿದ್ದಲ್ಲಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕೆಂದು ಒತ್ತಾಯಿಸಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದರು. ಕೊರೋನಾ ಸೋಂಕಿನಿಂದ ಮೃತಪಟ್ಟ ದೇಹಗಳನ್ನು ಹೂಳುತ್ತಿರುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪೋತಗಲ್ ಗ್ರಾಮದ ನಿವಾಸಿಗಳು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಪೋತಗಲ್ ಗ್ರಾಮದ ಸರ್ವೆ ನಂಬರ್ 45ರಲ್ಲಿ ಕೊರೋನಾ ರೋಗದಿಂದ ಮೃತಪಟ್ಟವರನ್ನು ಹೂಳುತ್ತಿದ್ದು, ಸದರಿ ಜಮೀನು ನಮ್ಮ ಪೋತಗಲ್ ಗ್ರಾಮದಿಂದ ಕೇವಲ 1.5 ಕಿಲೋಮೀಟರ್ ಒಳಗಡೆಯಲ್ಲಿರುತ್ತದೆ. ಇಲ್ಲಿ ಹಲವಾರು ರೈತರು ಹಾಗೂ ಕೂಲಿ ಕಾರ್ಮಿಕರು ತಮ್ಮ ತಮ್ಮ ಹೊಲ ಕೆಲಸಗಳಿಗೆ ಹೋಗುತ್ತಾರೆ ಮತ್ತು ತಮ್ಮ ತಮ್ಮ ಎತ್ತುಗಳನ್ನು ಸಹ ಮೇಯಿಸಲು ಹೋಗುತ್ತಾರೆ ಮತ್ತು ಹಲವಾರು ಜಾನುವಾರುಗಳು, ದನಕರುಗಳು, ಕುರಿಗಳು ಮೇಯಿಸಲು ಹಲವಾರು ಜನರು, ಸಣ್ಣ ಮಕ್ಕಳು ಆಟವಾಡಲಿಕ್ಕೆ ಈ ಜಮೀನು ಕಡೆ ಮತ್ತು ಅರಣ್ಯದ ಕಡೆಗೆ ಹೋಗುತ್ತಾರೆ ಹಾಗೂ ಸದರಿ ರಸ್ತೆಯ ಪೋತಗಲ್ಲಿನಿಂದ ಕಟ್ಲಾಟ್ಕೂರಿಗೆ ಹೋಗುವ ಮುಖ್ಯ ಎತ್ತಿನ ಬಂಡಿಯಾಗಿರುತ್ತದೆ ಹಾಗೂ ಸದರಿ ಜಮೀನಿನ ಮೂಲಕವೇ ಸಾರ್ವಜನಿಕರು ತಮ್ಮ ತಮ್ಮ ಜಮೀನುಗಳಿಗೆ ಹೋಗುವ ಬಂಡಿ ದಾರಿ ಇರುತ್ತದೆ. ಇದರಿಂದ ಪೋತಗಲ್ ಗ್ರಾಮಸ್ಥರಿಗೆ ಕೊರೋನಾ ಸೋಂಕು ಹರಡುವ ಭೀತಿ ಹೆಚ್ಚಾಗುತ್ತದೆ. ಆದ ಕಾರಣ ಪೋತಗಲ್ ಗ್ರಾಮದ ಸರ್ವೆ ನಂಬರ್ 45ರಲ್ಲಿ ಹೂಳುತ್ತಿರುವ ಮೃತದೇಹವನ್ನು ಕಟ್ಲಾಟ್ಕೂರ್ ಸೀಮಾಂತರದ ಸರ್ಕಾರಿ ಜಮೀನು ಅರಣ್ಯದಲ್ಲಿ ಸ್ಥಳಾಂತರ ಮಾಡಬೇಕು. ಕಟ್ಲಾಟ್ಕೂರ್ ಸೀಮಾಂತರಕ್ಕೆ ಸಂಬಂಧಪಟ್ಟ ಸರ್ವೆ ನಂಬರ್ಗಳು ಈ ರೀತಿ ಆಗಿರುತ್ತವೆ. ಸರ್ವೆ ನಂಬರ್ 313, 314, 315, 316, 317, 318, 319, 320ರಲ್ಲಿ ವಿಸ್ತೀರ್ಣ 100 ಎಕರೆ ಅರಣ್ಯ ಜಮೀನು ಇರುತ್ತದೆ. ಈ ಜಮೀನಿನಲ್ಲಿ ಹೂಳಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ಸಂದರ್ಭದಲ್ಲಿ ನರಸಪ್ಪ ದೊಡ್ಡೂರ್, ಆಂಜನೇಯ, ಪಿ ಕರಿಯಪ್ಪ, ಮಲ್ಲೇಶ್, ಹುಸೇನ್, ರವಿ, ಪಾಂಡುರಂಗಪ್ಪ, ನಾಗರಾಜ್, ಮಲ್ಲೇಶ್, ಆಂಜನೇಯ ಸೇರಿದಂತೆ ಉಪಸ್ಥಿತರಿದ್ದರು. ಮಾನ್ವಿ ಪುರಸಭೆಯಲ್ಲಿ ಸ್ವಂತ ವೇತನ ಶ್ರೇಣಿಯ ಮುಖ್ಯಾಧಿಕಾರಿ ಹುದ್ದೆಯ ಆದೇಶವನ್ನು ಹಿಂಪಡೆಯಬೇಕೆಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ಮುಖಂಡರು ಒತ್ತಾಯಿಸಿದರು. ಮಾನ್ವಿ ಪುರಸಭೆಯಲ್ಲಿ ಸ್ವಂತ ವೇತನ ಶ್ರೇಣಿಯ ಮುಖ್ಯಾಧಿಕಾರಿ ಹುದ್ದೆಯ ಆದೇಶವನ್ನು ಹಿಂಪಡೆಯಬೇಕೆಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾನ್ವಿಯಲ್ಲಿ ಸಮುದಾಯ ಸಂಘಟನಾಧಿಕಾರಿ ಹಾಲಿ ಮುಖ್ಯಾಧಿಕಾರಿ ಸ್ವಂತ ವೇತನ ಶ್ರೇಣಿಯ ಮೇರೆಗೆ ವಿಜಯಲಕ್ಷ್ಮಿಯವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈ ಹಿಂದೆ ರಾಯಚೂರು ನಗರಸಭೆಯಲ್ಲಿ ಸಮುದಾಯ ಸಂಘಟನಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಅಲ್ಲಿಂದ ಏಕಾಏಕಿ ಸ್ವಂತ ವೇತನ ಶ್ರೇಣಿಯಲ್ಲಿ ಮುದಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಮುಖ್ಯಾಧಿಕಾರಿಯಾಗಿ ವರ್ಗಾವಣೆಗೊಂಡಿದ್ದಾರೆ. ಸದರಿ ಮುದಗಲ್ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಅಧಿಕಾರಿ ದುರುಪಯೋಗ ಪಡಿಸಿಕೊಂಡು ಆಸ್ತಿಯ ಅಳತೆಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಎಂದು ದೂರುಗಳಿದ್ದು, ಇವರು ಕರ್ತವ್ಯದಲ್ಲಿ ಲೋಪ ಎಸಗಿರುವುದು ಕಂಡುಬಂದಿದೆ. ಮಾನ್ವಿ ಪುರಸಭೆ ಕಾರ್ಯಾಲಯದಲ್ಲಿ ಮುಖ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇವರನ್ನು ಯಾವುದೇ ಕಾರಣಕ್ಕೆ ಲಿಂಗಸೂಗೂರು ಪುರಸಭೆಗೆ ಇನ್ನಿತರ ಪುರಸಭೆ ಮತ್ತು ನಗರಸಭೆಗಳಲ್ಲಾಗಲಿ ಅವಕಾಶ ನೀಡಬಾರದೆಂದು ಒತ್ತಾಯಿಸಿದರು. ಸಮುದಾಯ ಸಂಘಟನಾಧಿಕಾರಿಗಳನ್ನು ಪೌರಾಯುಕ್ತರು ಮತ್ತು ಮುಖ್ಯಾಧಿಕಾರಿಗಳನ್ನಾಗಿ ನೇಮಕಾತಿಗೊಂಡಿರುತ್ತಾರೆ. ಆದರೆ ಇವರುಗಳನ್ನು ಈ ಹುದ್ದೆಯಿಂದ ತಮ್ಮ ಮೂಲ ಹುದ್ದೆಗಳಿಗೆ ವಾಪಸ್ ಆಗಬೇಕೆಂದು ಜೂನ್ 6ರಂದು ಸರ್ಕಾರದ ಉಪ ಉದ್ಯಮಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಇಲಾಖೆ ಆದೇಶವನ್ನು ಗಾಳಿಗೆ ತೂರಿ ಪ್ರಸ್ತುತ ಹುದ್ದೆಯಲ್ಲಿ ಮುಂದುವರಿಯುವುದು ಖಂಡನೀಯವಾಗಿದೆ. ಈ ಕೂಡಲೇ ಹಿಂದಿನ ಮೂಲ ಹುದ್ದೆಗೆ ಸೇರಲು ಒತ್ತಾಯಿಸಿದರು. ಬೇಡಿಕೆ ಆದ ಇವರು ಯಾವ ಸ್ಥಾನದಲ್ಲಿ ಅದೇ ಸ್ಥಾನಕ್ಕೆ ಅವರು ಹಿಂತಿರುಗಿ ಹೋಗಬೇಕಷ್ಟೇ ಸರ್. 29/6/2000 ಚೀಫ್ ಆಫೀಸರ್ ಇದ್ದವ್ರನ್ನ ಅವರು ಸಂಘಟನಾಧಿಕಾರಿ ಅಂತ ಹೇಳಿದರು. ಅವರು ಹೆಜ್ಜೆ ಸರ್ವೆನಲ್ಲಿ ಅವ್ರಿಗೆಲ್ಲರಿಗೆ ಚೀಫ್ ಆಫೀಸರ್ ಪೌರಾಯುಕ್ತರು ಅಂತೇಳಿ
ಬಡ್ತಿ ಹೊಂದಿದ್ದಾರೆ ಸರ್. ಅವರೆಲ್ಲರನ್ನ ಹಿಂಪಡಿಬೇಕಂತೇಳಿ ಆದೇಶ ಮಾಡಿದ್ದಾರೆ ಸರ್. 29ಕ್ಕೆ ಮಾಡಿದ್ದಾರೆ. ಇದುವರೆಗೆ ಅದನ್ನು ಯಾರು ಹೋಗಿಲ್ಲ. ಅದೇ ಹುದ್ದೆಯಲ್ಲಿ ಮತ್ತೆ ಮುಂದುವರಿತಾ ಇದ್ದಾರೆ. ಅದನ್ನ ಏನ್ ಮಾಡ್ಬೇಕಂತೇಳಿ ಆದೇಶನ ಪಾಲನೆ ಮಾಡಿ ಸರ್ಕಾರದ ಆದೇಶ ಸಂಖ್ಯೆನೂ ಇದೆ ಸರ್. ಕಾಪಿ ಇದೆ ಸರ್. ಅದಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಘವೇಂದ್ರ, ರಾಜಶೇಖರ್ ಮಾಚರ್ಲಾ, ಕೆ ಮಲ್ಲೇಶ್ ಮಾಸ್ಟರ್, ಗಂಗಾಧರ್ ಜಿ, ಸತ್ಯರಾಜು, ಶಿರೂರ್ಕರ್ ಸೇರಿದಂತೆ ಉಪಸ್ಥಿತರಿದ್ದರು. ಲಾಕ್ಡೌನ್ನಿಂದಾಗಿ ತೀವ್ರ ಸಂಕಷ್ಟಕ್ಕೆ ಗುರಿಯಾದ ಅಂಗವಿಕಲರಿಗೆ ಸರ್ಕಾರ ಮಾಸಿಕ 5,000 ಆರ್ಥಿಕ ನೆರವು ನೀಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಮುಖಂಡರು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಲಾಕ್ಡೌನ್ನಿಂದಾಗಿ ತೀವ್ರ ಸಂಕಷ್ಟಕ್ಕೆ ಗುರಿಯಾದ ಅಂಗವಿಕಲರಿಗೆ ಸರ್ಕಾರ ಮಾಸಿಕ 5,000 ಆರ್ಥಿಕ ನೆರವು ನೀಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಮುಖಂಡರು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೋವಿಡ್-19 ಲಾಕ್ಡೌನ್ನಿಂದಾಗಿ ತೀವ್ರ ಸಂಕಷ್ಟಗಳನ್ನು ವಿಕಲಚೇತನರು ಅನುಭವಿಸುತ್ತಿದ್ದಾರೆ. ಉದ್ಯೋಗ ಮತ್ತು ಜೀವನೋಪಾಯ ಕಂಡುಕೊಳ್ಳಲು ಹೆಣಗಾಡಿದ್ದಾರೆ. ಕೊರೋನಾದಿಂದ ನಿರ್ಗತಿಕರಾಗಿ ಹಸಿವಿನಿಂದ ಬಳಲುತ್ತಿದ್ದಾರೆ. ಅಂಗವಿಕಲರಿಗೆ ಅವರ ಮಾಶಾಸನ ಹೊರತುಪಡಿಸಿದರೆ ಯಾವುದೇ ರೀತಿಯ ಸಹಾಯ ಸಿಗಲಿಲ್ಲ ಎಂದು ದೂರಿದರು. ಕೇಂದ್ರ ಸರ್ಕಾರದಲ್ಲಿ ಘೋಷಿಸಿದಂತೆ 3 ತಿಂಗಳು ಮಾಶಾಸನದಲ್ಲಿ ಹೆಚ್ಚುವರಿಯಾಗಿ 1,000 ಸಹಾಯ ಘೋಷಿಸಿದರೂ ಫಲಾನುಭವಿಗಳಿಗೆ ತಲುಪಿಲ್ಲ. ಕೋವಿಡ್ ಲಾಕ್ಡೌನ್ನಿಂದಾಗಿ ಎಲ್ಲೂ ಹೊರಗಡೆ ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿ ಆದಾಯದಿಂದ ವಂಚಿತರಾಗಿದ್ದಾರೆ. ಕೂಡಲೇ ಮನೆಯಲ್ಲಿರುವ ಇವರಿಗೆ ಜೀವನ ನಿರ್ವಹಿಸಲು ಕನಿಷ್ಠ 5,000 ನೆರವು ನೀಡಬೇಕೆಂದು ಒತ್ತಾಯಿಸಿದರು. ಕೋವಿಡ್-19 ಲಾಕ್ಡೌನ್ನಿಂದಾಗಿ ದಿನಗಳಿಂದ ಮತ್ತು ನಂತರ ದಿನಗಳಲ್ಲಿ ಬಹಳ ಸಂಕಷ್ಟದಿಂದ ಅನುಭವಿಸುತ್ತಿದ್ದಾರೆ. ಈ ದಿನಗಳಲ್ಲಿ ತಮ್ಮ ಉದ್ಯೋಗ ಮತ್ತು ಜೀವನೋಪಾಯವನ್ನು ಕಳೆದುಕೊಂಡಿದ್ದಾರೆ. ನಿರ್ಗತಿಕರಾಗಿದ್ದಾರೆ. ಇದರಿಂದ ಬಳಲುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅಂಗವಿಕಲರು ಅವರ ಮಾಶಾಸನ ಹೊರತುಪಡಿಸಿ ಯಾವುದೇ ರೀತಿಯ ಸಹಾಯ ಸಿಗಲಿಲ್ಲ ಎಂದು ಕೇಂದ್ರ ಸರ್ಕಾರ ಘೋಷಿಸಿ 3 ತಿಂಗಳ ಮಾಶಾಸನ ಹೆಚ್ಚುವರಿಯಾಗಿ 1,000 ರೂಪಾಯಿ ಸಹಾಯಧನ ಘೋಷಿತವಾರು ಯಾರೂ ಇದರ ಫಲಾನುಭವಿಗಳು ಆಗಲೇ ಇಲ್ಲ. ಇದು ಇಂದಿರಾ ಗಾಂಧಿ ರಾಷ್ಟ್ರೀಯ ಯೋಜನೆ ಅಂಗವೈಕಲ್ಯ ಪಿಂಚಣಿ ಯೋಜನೆ ಫಲಾನುಭವಿಗಳು ಮಾತ್ರ ಇದರಲ್ಲಿ 80% ಅಂಗವಿಕಲರು ಹೊಂದಿರಬೇಕಾಗಿ ಈ ಯಾವುದೋ ಅಂಗವಿಕಲ 7.6 ಸಣ್ಣ ಬಾಲಕ ಮಾತ್ರ ಇದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನಪ್ಪ ಗೊಳಪ್ಪನವರ್, ಕರಿಯಪ್ಪ, ಕೃಷ್ಣ ಹಸ್ಕ್ಯಾಳ್, ಟಿ ರಾಜು, ವಿನೋದ್, ಈರೇಶ್, ಸಂತೋಷಿಮಾ, ಅಬ್ದುಲ್ ಖಾಜಾ, ಮೊಹಮ್ಮುದ್ದೀನ್ ಮತ್ತಿತರರು ಉಪಸ್ಥಿತರಿದ್ದರು. ಮಹಿಳೆಯರಿಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಸದ್ಬಳಕೆ ಮಾಡಿಕೊಂಡು ಸ್ವಾವಲಂಬಿ ಜೀವನ ಸಾಗಿಸಬೇಕು ಎಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಮಹಿಳೆಯರಿಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಸದ್ಬಳಕೆ ಮಾಡಿಕೊಂಡು ಸ್ವಾವಲಂಬಿ ಜೀವನ ಸಾಗಿಸಬೇಕು ಎಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರು ತಮ್ಮ ಕಚೇರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ 2019-20 ಸಾಲಿನ ಮಹಿಳಾ ಉದ್ಯೋಗಿ ಯೋಜನೆಯ ಫಲಾನುಭವಿಗಳಿಗೆ ಸಹಾಯಧನದ 4,60,000 ರೂಪಾಯಿ ಚೆಕ್ ವಿತರಿಸಿ ಮಾತನಾಡಿದರು. ಸಿಗುವ ಸಹಾಯಧನ ಮತ್ತು ಬ್ಯಾಂಕಿನಿಂದ ಸಿಗುವ ಸಹಾಯಧನವನ್ನು ಪಡೆದುಕೊಂಡು ತಾವು ತೋರಿರುವ ಚಟುವಟಿಕೆಗಳನ್ನು ಪ್ರಾರಂಭಿಸುವುದರ ಮೂಲಕ ಆದಾಯ ಹೆಚ್ಚಿಸಿಕೊಂಡು ಬ್ಯಾಂಕ್ ಸಾಲ ಮರುಪಾವತಿಗೆ ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿ ಗೋಪಾಲ್ ನಾಯಕ್, ಗಿಲ್ಕೆಸುಗೂರು ಶಿಶು ಅಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಮಂಜುನಾಥ್, ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಈರಮ್ಮ ಗುಂಜಳ್ಳಿ ಸೇರಿದಂತೆ ಅನೇಕರಿದ್ದರು. ಕೊರೋನಾ ಸೋಂಕಿತ ವ್ಯಕ್ತಿ ಯರಗೇರ ಗ್ರಾಮಕ್ಕೆ ಬಂದು ಹೋಗಿ ನಂತರ ಸಾವಿಗೀಡಾಗಿದ್ದರಿಂದ ಗ್ರಾಮಸ್ಥರು ಆತಂಕಗೊಂಡು ಸ್ವಯಂ ಪ್ರೇರಿತ ಬಂದ್ ನಡೆಸಿದರು. ಇಂದು ನಡೆಯಬೇಕಾಗಿದ್ದ ಸಂತೆ ರದ್ದುಗೊಳಿಸಿ ಅಂಗಡಿ ವ್ಯಾಪಾರ ಸ್ಥಗಿತಗೊಳಿಸಿದರು. ಕೊರೋನಾ ಸೋಂಕಿತ ವ್ಯಕ್ತಿ ಯರಗೇರ ಗ್ರಾಮಕ್ಕೆ ಬಂದು ಹೋಗಿ ನಂತರ ಸಾವಿಗೀಡಾಗಿದ್ದರಿಂದ ಗ್ರಾಮಸ್ಥರು ಆತಂಕಗೊಂಡು ಸ್ವಯಂ ಪ್ರೇರಿತ ಬಂದ್ ನಡೆಸಿದರು. ಇಂದು ನಡೆಯಬೇಕಿದ್ದ ಸಂತೆ ರದ್ದುಗೊಳಿಸಿ ಅಂಗಡಿ ವ್ಯಾಪಾರ ಸ್ಥಗಿತಗೊಳಿಸಿದರು. LBS ನಗರ ನಿವಾಸಿ ವ್ಯಕ್ತಿಯೊಬ್ಬರು ಲಾರಿ ಚಾಲಕನಾಗಿದ್ದು ತಮಿಳುನಾಡಿನಿಂದ ಮರಳಿದ ನಂತರ ಸೋಂಕು ಪತ್ತೆಯಾಗಿತ್ತು. ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿ ಇದ್ದಾಗಲೇ ಸೋಂಕು ಇರುವುದು ಪತ್ತೆಯಾಗಿತ್ತು. ಯರಗೇರ ಗ್ರಾಮದ ಸಂಬಂಧಿಗಳ ಮನೆಗೆ ಬಂದು ಹೋಗಿದ್ದರು. ಸೋಮವಾರ ಸಂಜೆ ಮೃತಪಟ್ಟಿದ್ದರಿಂದ ಆತಂಕಗೊಂಡಿರುವ ಗ್ರಾಮಸ್ಥರು ಇಂದು ಸ್ವಯಂ ಪ್ರೇರಿತ ಬಂದ್ ನಡೆಸಿದರು. ಜಂಬಲ್ದಿನ್ನಿ ಗ್ರಾಮದ ವ್ಯಕ್ತಿಯೊಬ್ಬರಲ್ಲಿಯೂ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಪ್ರತಿ ವಾರ ನಡೆಸುವ ಸಂತೆ ನಡೆದ ಮತ್ತಷ್ಟು ಸೋಂಕು ವಿಸ್ತರಿಸುವ ಭಯದಿಂದ ಸಂತೆಯನ್ನು ರದ್ದುಗೊಳಿಸಿ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ಪ್ರತಿದಿನವೂ ಬೆಳಿಗ್ಗೆಯಿಂದ ಸಂಜೆ 4 ಗಂಟೆಯವರೆಗೆ ಮಾತ್ರ ವ್ಯಾಪಾರ ನಡೆಸಿ ನಂತರ ಸ್ಥಗಿತಗೊಳಿಸಲು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಎಂದು ಹೇಳಲಾಗಿದೆ. ಸೋಂಕಿನ ಆತಂಕದಿಂದ ಅಘೋಷಿತ ಬಂದ್ ಆಚರಿಸಿದಂತಾಗಿದೆ. ಜನಸಂಚಾರ, ವಾಹನ ಸಂಚಾರ ನಿಲುಗಡೆಯಾಗಿದ್ದ ಇಡೀ ಗ್ರಾಮ
ಗ್ರಾಮವೇ ಬಿಕೋ ಎನ್ನುವಂತಾಯಿತು. ನೆರೆ ಗ್ರಾಮಗಳಿಂದ ಜನರು ಬಂದು ಮರಳಿ ಹೋಗುವಂತಾಯಿತು. ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ದ ಇಬ್ಬರು ಸಾವಿಗೀಡಾಗಿದ್ದು ಕೋವಿಡ್ ನಿಯಮಾವಳಿಗಳಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ದ ಇಬ್ಬರು ಸಾವಿಗೀಡಾಗಿದ್ದು ಕೋವಿಡ್ ನಿಯಮಾವಳಿಗಳಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಎಲ್ಬಿಎಸ್ ನಗರದ ನಿವಾಸಿ ಹಾಗೂ ಹರಿಜನವಾಡದ ಮಹಿಳೆ ನಿನ್ನೆ ಕೊರೋನಾ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ನಿಧನರಾಗಿದ್ದರು. ಕುಟುಂಬ ವರ್ಗದವರು ಅಂತ್ಯ ಸಂಸ್ಕಾರಕ್ಕೆ ಸಹಮತ ವ್ಯಕ್ತಪಡಿಸಿದ್ದರಿಂದ ಆರೋಗ್ಯ ಸಿಬ್ಬಂದಿಗಳೇ ಸಂಸ್ಕಾರದ ಕಾರ್ಯ ನಡೆಸಿದರು ಎಂದು ಹೇಳಲಾಗಿದೆ. ಕೊರೋನಾ ಸೋಂಕಿನಿಂದ ಶನಿವಾರದಂದು ದಾಖಲಾಗಿದ್ದ ಎಲ್ಬಿಎಸ್ ನಗರದ ನಿವಾಸಿ 38 ವರ್ಷದ ವ್ಯಕ್ತಿ ಅನಾರೋಗ್ಯದ ಕಾರಣ ಸಾವಿಗೀಡಾಗಿದ್ದಾನೆ. ಅದೇ ರೀತಿ ಹರಿಜನವಾಡ 65 ವರ್ಷ ಮಹಿಳೆಯೂ ಕೂಡ ಶ್ವಾಸಕೋಶದ ತೊಂದರೆಯೊಂದಿಗೆ ಸೋಂಕು ಪತ್ತೆಯಾಗಿದ್ದರಿಂದ ಓಪೆಕ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. 2 ಸಾವಿನ ಕುರಿತಾಗಿ ತಜ್ಞ ವೈದ್ಯರ ತಂಡ ಪರಿಶೀಲನೆ ನಡೆಸುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತ್ರೈಮಾಸಿಕ ತಾಲೂಕು ಕೆಡಿಪಿ ಸಭೆ. ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸದಿದ್ದರೆ ಅಧಿಕಾರಿಗಳ ವಿರುದ್ಧ ಕ್ರಮ. ಶಾಸಕ ಬಸನಗೌಡ ದದ್ದಲ್ ಎಚ್ಚರಿಕೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಪ್ರಧಾನಿ ಭಾವಚಿತ್ರಕ್ಕೆ ಶ್ರದ್ಧಾ ಮಾಡಿ ಪ್ರತಿಭಟನೆ ನಡೆಸಿದ ಜೆಡಿಎಸ್ ಕಾರ್ಯಕರ್ತರು. ಸಕಾಲ ಯೋಜನೆಯಡಿ ಸಲ್ಲಿಕೆಯಾದ ಅರ್ಜಿಗಳ ತ್ವರಿತ ವಿಲೇವಾರಿ ಮಾಡದಿದ್ದರೆ ಅಧಿಕಾರಿಗಳಿಗೆ ದಂಡ. ಅಪರ ಜಿಲ್ಲಾಧಿಕಾರಿ ದುರ್ಗೇಶ್. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ವೇತನ ಖಾತ್ರಿಗೆ ಆಗ್ರಹಿಸಿ ಜುಲೈ 10ರಿಂದ ಕೆಲಸ ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಪ್ರತಿಭಟನೆ. ಎನ್ಎಸ್ ವೀರೇಶ್. ಕೊರೋನಾ ಸೋಂಕಿತರ ಶವ ಪೋತ್ಗಲ್ ಗ್ರಾಮದ ಬಳಿ ಹೂಳುವುದನ್ನು ವಿರೋಧಿಸಿ ಗ್ರಾಮಸ್ಥರಿಂದ ಮನವಿ. ಸ್ವಯಂ ವೇತನ ಶ್ರೇಣಿಯ ಮುಖ್ಯಾಧಿಕಾರಿ ಆದೇಶ ಹಿಂಪಡೆಯಲು ಕರ್ನಾಟಕ ರಕ್ಷಣಾ ಸೇನೆ ಆಗ್ರಹ. ವಿಕಲಚೇತನರಿಗೆ 5,000 ಆರ್ಥಿಕ ನೆರವು ನೀಡಲು ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ. ಮಹಿಳೆಯರಿಗೆ ಸಹಾಯಧನ ಚೆಕ್ ವಿತರಣೆ. ಮಹಿಳೆಯರು ಸ್ವಾವಲಂಬಿಗಳಾಗಲು ದದ್ದಲ್ ಬಸವನಗೌಡ ಸಲಹೆ. ಕೊರೋನಾ ಸೋಂಕು ಹೆಚ್ಚಳ. ಹೆರಿಗಾರ ಸ್ವಯಂ ಪ್ರೇರಿತ ಬಂದ್. ವ್ಯಾಪಾರ ವಹಿವಾಟು ಸ್ಥಗಿತ. ಕೊರೋನಾ ಸೋಂಕು ಪೀಡಿತ ಇಬ್ಬರ ಸಾವು. ಕೋವಿಡ್ ನಿಯಮಗಳಂತೆ ಅಂತ್ಯ ಸಂಸ್ಕಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರದ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ್ ಸ್ಕೂಲ್, ಗಂಜ್ ರೋಡ್, ರಾಯಚೂರು. We teach students in the unique way to remember what they are taught. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Proper sanitation for students. ಪ್ರಾರ್ಥನಾ ಪ್ರೈಮರಿ ಅಂಡ್ ಹೈಸ್ಕೂಲ್, ಅಶ್ವಿನಿ ಕಾಲೋನಿ, ಮಡ್ಡಿಪೇಟ್, ಗದ್ವಾಲ್ ರೋಡ್, ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool.
making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, first floor, SGM Complex, opposite Zamia Masjid, Jail Road, Raichur. Shri Gnana Ganga Pre-Primary, Primary and High School, English Medium, NGO Colony, Raichur. Baldwin Co-Education School affiliated to ICSC Methodist Mission Compound, Rampur Road, Raichur. Admissions open for pre-nursery to class 10th standard.